ಈ ಟನೆಲ್ ರೋಡ್ ಬಗ್ಗೆ ನಾವು ಕೂಡ ಮೀಡಿಯಾದಲ್ಲೆಲ್ಲ ನೋಡಿ ತಿಳ್ಕೊಂಡಿದ್ವಿ. ಇದು ಏನು ಇವಾಗ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ್ವರೆಗೆ, ನಾಯಂಡಹಳ್ಳಿಯಿಂದ ಕೇರ್ಪುರಂವರೆಗೆ ಟನೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಉದ್ದೇಶಿತ ಯೋಜನೆನ ನಾವು ನೋಡ್ಕೊಂಡಿದ್ದೀವಿ. ಬಟ್ ಇದು ಬೋರ್ವೆಲ್ ಸಂಬಂಧಪಟ್ಟಾಗ ಏನಾಗಿದೆ ಅಂದರೆ ನಮ್ಗೆ ತಿಳ್ಕೊಂಡಿರೋ ಪ್ರಕಾರ ಈಗ ಆಲ್ರೆಡಿ ಕೊಟ್ಟಿಗೆ ನಮ್ಮ ಗುಟ್ಟಿಗೆರೆ ನಾಗವಾರ ರೋಡ್ಗಳು ಬರ್ತಾ ಇದೆ, ಟನೆಲ್ ರೋಡ್ ಬರ್ತಾ ಇದೆ. ಮತ್ತು ಎಂ ಜಿ ರೋಡ್ ಕಡೆ ಕೂಡ ಟನೆಲ್ ರೋಡ್ ಬರ್ತಾ ಇದೆ. ಅಲ್ಲಿ ಸಿಚುವೇಶನ್ ಅಂತ ಹೇಳಿದ್ರೆ ಈಗ ಅಲ್ಲಿರ್ತಕ್ಕಂಥ ಎಲ್ಲ ಬೋರನ್ನ ಮುಚ್ಚಿದ್ದಾರೆ, ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀರನ್ನ ಹೊರಗಡೆ ಬರೋಂಗಿಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಅಕ್ಕಪಕ್ಕ 50 ಮೀಟರ್ವರೆಗೆ ಯಾವುದೇ ಹೊಸ ಬೋರ್ಗಳನ್ನ ಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಕೂಡ ಏನು ಹೊಸ ಟನಲ್ ರೋಡ್ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಆಳ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಏನು ಟೆಕ್ನಿಕಲ್ ಅಲ್ಲಿ ಏನು ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಿಮ್ಗೆ 50 ಮೀಟರ್ ಬೋರ್ವೆಲ್ ಟನಲ್ ರೋಡಿಂದ 50 ಮೀಟರ್ ಆ ಕಡೆ 100 ಮೀಟರ್ ಕೂಡ ಅವರು ಡ್ರಿಲ್ಲಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ನಮಗೆ. ಹಂಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೆಸಿಡೆನ್ಸಿಯಲ್ ಮನೆಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಎಲ್ಲ ನೀರು ಬಳಕೆದಾರರಿಗೆ ಅನಾನುಕೂಲ ಅಂತೂ ಡೆಫಿನೆಟ್ ಆಗಿ ಆಗುತ್ತೆ. ಅದಕ್ಕೆ ಸರ್ಕಾರ ಬೇರೆ ರೀತಿ ಏನಾದರೂ ಅವ್ರಿಗೆ ನೀರು ಪ್ರೊವೈಡ್ ಮಾಡ್ತಾರಾ, ಇಲ್ಲ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟು ಅಂದ್ರೆ ಬೇರೆ ಕೆಲವು ಕಡೆ ಹೇಳಿದ್ದಾರೆ, ಪೇಪರ್ ನೋಡಿದ್ದೀನಿ. ಅವರು ಎಲ್ಲಿ ಬೇರೆ ಕೂಡ ಡ್ರಿಲ್ಲಿಂಗ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಅದಕ್ಕೆ ಯಾಕಂದ್ರೆ ಬೆಂಗಳೂರಲ್ಲೆಲ್ಲ 30, 40, 60, 40 ಸೈಡ್ ಇರ್ತಾರೆ, ಎಲ್ಲಿ ಹೋಗಿ ಹಾಕೋತಾರೆ. ಜಮೀನುಗಳಂದ್ರೆ ಕಾಂಪನ್ಸೇಷನ್ ತಗೊಳ್ತಾರೆ, ಅಲ್ಲಿಂದ ಇನ್ನೂ ಜಾಗ ಹೋಗಿ ಮಾಡ್ಕೊಳ್ತಾರೆ. ಇಲ್ಲಿ ಕುಡಿಯೋ ನೀರಿಗೆ ಮುಖ್ಯವಾಗಿ ನೀರನ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಬೇರೆ ಕಡೆ ಮಾಡ್ಲಿಕ್ಕೆ ಅವಕಾಶ ಬರಲ್ಲ. ಹಾಗಾಗಿ ಇರ್ತಕ್ಕಂಥ ನೀರು ಒಂದು ಬ್ಯಾನ್ ಮಾಡ್ತಾರೆ, ನೀರನ್ನು ಮೂಲ ಒಂದು ಅವ್ರಿಗೆ ಬಂದಾಗ್ತದೆ. ಬಿಟ್ಟರೆ ಕಾವೇರಿ ನೀರನ್ನು ಅವ್ರು ಅವಲಂಬನೆ ಮಾಡಬೇಕಾಗತ್ತೆ. ನೀರಿನ ಕೊರತೆ ಅಂತೂ ಖಂಡಿತ ಅಲ್ಲಿರ್ತಕ್ಕಂಥ ರೆಸಿಡೆನ್ಷಿಯಲ್ ಅವ್ರಿಗೆ, ಅಲ್ಲಿ ವಾಸ ಮಾಡ್ತಾರಂತ ಎಲ್ಲ ನಾಗರಿಕರಿಗೆ, ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಅಂತೂ ಖಂಡಿತ ಆಗುತ್ತೆ.